ಕಾರ್ತಿ, ಕಾರ್ತಿ ಕರ್ದಿದ ತಕ್ಷಣ ನಿಂತ್ಕೊಳಕ್ಕಾಗಲ್ವಾ? ಏನ್ ವಿಷಯ? ನಾನು ಅವಾಗ್ಲಿಂದ ಕರೀತಾನೆ ಇದ್ದೀನಿ. ಅಟ್ಲೀಸ್ಟ್ ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳ್ಬೇಕು ಅಲ್ವಾ? ನಾನು ನಿಂತ್ಕೊಳ್ಳೋದೇ ಇಲ್ಲ, ಹೋಗ್ತಿದ್ಯಾ ಏನೋ ಇವನ್ ತರ ನೀನು. ಏಯ್, ನಿನ್ನ ಕಾಪಾಡ್ಬೇಕು ಅಂತ ನಾನು ಬರ್ಲಿಲ್ಲ. ನನ್ ಸರಿ ಅನ್ಸ್ತು ಅದನ್ನ ಮಾಡ್ದೆ. ಯಾರ ಇದ್ದಿದ್ರು ಅದನ್ನ ನಾನು ಮಾಡ್ತಿದ್ದೆ. ಯಾಕೆಷ್ಟೊಂದು ಕೋಪ ಮಾಡ್ಕೋತಿದ್ಯಾ? ತಗೋ, ನಾನು ಈ ಶರ್ಟ್ ಕೊಡೋದಕ್ಕೆ ಅಂತ ಬಂದೆ. ತಗೋ. ಇವಾಗ ಸ್ಟಾರ್ಟ್ ಆಯ್ತು. ಇಲ್ಲಿ ನೋಡು ಗಣೇಶ, ಅವರಿಗೆ ಜೀವದ ಭಯ ಬರ್ಬೇಕು. ಹಾಗಿದ್ರೆ ಮಾತ್ರ ನಮ್ ಬಿಸ್ನೆಸ್ಗೆ ಅನುಕೂಲ ಆಗತ್ತೆ, ಗೊತ್ತಾಯ್ತಾ? ಜೊತೆಗೆ ನಮ್ ಹುಡುಗರನ್ನ ಕರ್ಕೊಂಡೋಗು. ಹಾ, ಗಣೇಶನ? ಹಲೋ. ಹಂಸ, ನೀನೇನ್ ದೊಡ್ಡ ರೌಡಿ ಅಂದ್ಕೊಂಡಿದ್ಯೇನೋ? ನಿನ್ನ ಶಿಷ್ಯಂದ್ರು ಸ್ವಲ್ಪ ಜನ ಇಲ್ಲಿ ಬಂದಿದ್ರು. ಹುಲ್ಲಿನ ತಟ್ಟೆಬ್ಸಿ ನೆಮ್ಮದಿಯ ಮಲ್ಕೊಂಡ್ಬಿಡ್ತೀವಿ ಅಂದ್ಕೊಂಡಿದ್ದೀರಾ ನೀವೆಲ್ಲ? ಇಲ್ಲಿ ನೋಡು, ಬೇಡ್ದೆ ಯಾರದೆಲ್ಲ ಮಾತಾಡ್ಬೇಡ. ನಮ್ಮ ಹುಡುಗರಿಗೆ ಏನೋ ಆಗಿರಬಾರ್ದು. ಏನೂ ಆಗಿರಬಾರ್ದ? ಅವರು ನಿನ್ನ ಶಿಷ್ಯಂದ್ರು ಅಂತ ಗೊತ್ತಾಗಿದ ತಕ್ಷಣ ಅವ್ರನ್ನ ಕಂಡ್ ಕಡೆ ತುಂಡು ತುಂಡಾಗಿ ಕತ್ತರಿಸ್ಬೇಕು ಅಂದ್ಕೊಂಡೆ. ಬೇಡ ಟಿಪ್ಪರ್, ಅವ್ರನ್ನ ಬಿಟ್ಬಿಡು. ಅವ್ರಿಗೆ ಏನು ಗೊತ್ತಿಲ್ಲ. ನಾನೇ ಬರ್ತೀನಿ ನೀನ್ ಕರೆದ ಜಾಗಕ್ಕೆ ಒಂಟಿಯಾಗಿ. ಬೇಡ ಕಣೋ, ನಾನೇ ನಿನ್ ನೋಡಕ್ ಬರ್ತೀನಿ. ಅದಕ್ ಮುಂಚೆ ಗುಂಡಿ ತೋಡಿಟ್ಕೋ. ನಿನ್ ಗ್ಯಾಂಗಲ್ಲೊಬ್ಬ ಲೀಡರ್ ಇದಾನಲ್ಲ, ಅವನು ನನ್ನ ಕಾಲ್ ಕೆಳಗಡೆ ಬಿದ್ದಿದ್ದಾನಲ್ಲೇ.